ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು SSLC ಎಕ್ಸಾಮಿನೇಷನ್ 2 ಏನು ಪರೀಕ್ಷೆ ಆಗಿತ್ತು ಅದರ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಕೂಡ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೋಡ್ಕೊಂಡ್ಬಂದೆ. ಆದರೂ ಕೂಡ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ನಾನೀಗ ಅಫಿಷಿಯಲ್ ವೆಬ್ಸೈಟ್ KSEB ಈ ಒಂದು ಕ್ಲಿಕ್ಕಿಂಗ್ ಮಾಡಿದಾಗ ಇಲ್ಲಿ ನೋಡ್ಬೋದು SSLC ಎಕ್ಸಾಮಿನೇಷನ್ 1 ರಿಸಲ್ಟ್ ಓಪನ್ ಆಗ್ತಾ ಇದೆ, ಚೇಂಜ್ ಆಗಿಲ್ಲ. ಈ ಒಂದು ಕೂಡ ನಾನು ಮತ್ತೆ KR ರಿಸಲ್ಟ್ ಕೂಡ ಹೋದರೂ ಕೂಡ ಇಲ್ಲಿ ನೋಡ್ಬೋದು SSLC ರಿಸಲ್ಟ್ಸ್ ಯಾವುದು ಕೂಡ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ SSLC ರಿಸಲ್ಟ್ಸ್ ಹಾಗೆ ಇದೆ. SSLC ಎಕ್ಸಾಮ್ ರಿಸಲ್ಟ್ 1 ಏನಾಗಿತ್ತು ಅದಷ್ಟೇ ರಿಸಲ್ಟ್ ಇರೋದು. SSLC ಎಕ್ಸಾಮ್ 2 ರಿಸಲ್ಟ್ ಇನ್ನೂವರೆಗೆ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ನೀವು ಎಲ್ಲ ಕಡೆ ನೋಡ್ತಾ ಇದ್ರಿ ಏನಂದರೆ ಇವತ್ತು ರಿಸಲ್ಟ್ 1ನೇ ತಾರೀಕು ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಬಟ್ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಆದರೆ ಅಫಿಷಿಯಲಿ ಇನ್ನೂ ಏನಾಗಿಲ್ಲ, ಅನೌನ್ಸ್ಮೆಂಟ್ ಆಗಿಲ್ಲ ರಿಸಲ್ಟ್ ಬಗ್ಗೆ. ನಾನೀಗ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀನಿ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ. ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ನಾನು ಬಂದಾಗ ಸೊ ಇಲ್ಲಿಗೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಜಸ್ಟ್ ಬಂದಿರುವಂಥ ರಿಸಲ್ಟ್ ಏನಂದರೆ ಇಲ್ಲಿ ಓಪನ್ ಸ್ಕೂಲಿಂಗ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಕ್ಲಿಕ್ ಹಿಯರ್ ಫಾರ್ ಮೇ 2024 ಓಪನ್ ಸ್ಕೂಲ್ ಮೇನ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಮತ್ತು ಕೀ ಆನ್ಸರ್ ರಿಸಲ್ಟ್ ಓಪನ್ ಆಗಿದೆ. ಕೀ ಆನ್ಸರ್ಸ್ಗಳನ್ನು ಪಬ್ಲಿಕ್ ಮಾಡಿದ್ದಾರೆ, ಆದರೆ ರಿಸಲ್ಟ್ಸ್ ಯಾವುದೇ ಥರದಂಥ ರಿಸಲ್ಟನ್ನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಹೀಗಾಗಿ ಸೊ ಒಂದು ಕಾದು ನೋಡಬೇಕಾಗುತ್ತೆ, ಯಾಕಂದರೆ ರಿಸಲ್ಟ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋ ತನಕನೂ ಯಾವುದೇ ಥರಂಥ ಅಪ್ಡೇಟ್ ಮಾಡೋದು ಕೂಡ ಇಲ್ಲಿ ಗೊತ್ತಾಗೋದಿಲ್ಲ. ಸೊ ಅಫಿಷಿಯಲ್ ವೆಬ್ಸೈಟ್ ಅನೌನ್ಸ್ಮೆಂಟ್ ಆದಮೇಲೆ ಅಥವಾ ನ್ಯೂಸಲ್ಲಿ ಬರುತ್ತೆ ನಿಮಗೆ, ಅಥವಾ ನಾನು ಕೂಡ ನೋಡ್ತಾ ಇರ್ತೀನಿ ಏನಂತಂದರೆ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಅಂತ, ಅವಾಗ ಕೂಡ ಅಪ್ಡೇಟ್ ಮಾಡ್ತೀನಿ.